24th ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಅವರು. ಹೊರಗುಂಟೆಪಾಳ್ಯದಲ್ಲಿ ಬಸ್ ಹತ್ತಾರೆ 3 ಜನನು. ಅವರು ಗೋಕರ್ಣ ಹೋಗಿ ಗೋಕರ್ಣದಿಂದ ಅವರ ಸ್ನೇಹಿತೆ ರಶ್ಮಿ ಮನೆಗೆ ಮುರುಡೇಶ್ವರ್ಲಿಕ್ಕೆ ಹೋಗಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇನ್ಸಿಡೆಂಟ್ ಆಕ್ಚುಲಿ ಅವ್ರಿಗೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಈ 3 ಜನನು ಒಂದೇ ಕಡೆ ಕಂಪ್ನಿಯಲ್ಲಿ ಡೆಲಾಯ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡಬೇಕಾದ್ರೆ ಅವರು 3 ದಿನ ಲೀವ್ ಸಿಕ್ಕಿರೋದ್ರಿಂದ 3 ಜನ ಜೊತೆಲಿ ಹೋಗಿ ಆ ಕಡೆಯಿಂದ ಅವರು ಊರಿನಲ್ಲಿ ಅವ್ರ ಸ್ವಂತ ಊರಿನಲ್ಲಿ ಸ್ಟೇ ಮಾಡ್ತೀವಿ, ಲೀವ್ ಮುಗಿಯೋ ತನಕ ನಾವಿಬ್ಬರು ವಾಪಸ್ ಬರ್ತೀವಿ ಅಂತ ಹೋಗಿರ್ತಾರೆ. ನನಗೆ ಸುಮಾರು 2 ಗಂಟೆಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದು ಮಿಡ್ ನೈಟು. ಆ ಸಮಯದಲ್ಲಿ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ. ನನ್ನ ಮಗಳು ಬ್ಯಾರೆಯವ್ರ ಫೋನ್ನಿಂದ ಮಾತಾಡ್ತಾಳೆ. ಬ್ಯಾರೆಯವ್ರ ಫೋನ್ ಪಾಪ ಯಾರೋ ಶಿವಮೊಗ್ಗದವರು, ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಅವರು ಕಾರ್ ನಿಲ್ಲಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದರೊಳಗಡೆ ರಶ್ಮಿ ಹೊರಗಡೆ ಬರ್ಲಿಕ್ಕಾಗಲ್ಲ. ನಾನು ಮತ್ತೆ ರಕ್ಷಿತಾ ಹೊರಗಡೆ ಬಂದು ಜಂಪ್ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ ಬಸ್ ಬರ್ನ್ ಆಗಿದೆ ಅಂತ ಹೇಳ್ತಾರೆ. ಆ ಪ್ರಕಾರ ನಾನು 2 ಗಂಟೆಗೆ ಇಲ್ಲಿಂದ ನಾನು ಮತ್ತೆ ನನ್ನ ಮಗ ಇಬ್ಬರು ಕಾರ್ನಲ್ಲಿ ಟ್ರಾವೆಲ್ ಮಾಡ್ತೀವಿ. ಮಾಡಿ ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಒಂದು 4 to 5 ಕಿಲೋಮೀಟ್ರು 2 hours ಟೈಮ್ ತಗೊಳುತ್ತೆ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಬಸ್ಸು ಬರ್ನ್ ಆಗಿರೋದ್ರಿಂದ. ಆಪೋಸಿಟ್ ಲಾರಿ ಏನು ಅವನ ರೂಟ್ನಲ್ಲಿ ಹೋಗದೇನೆ ಪಕ್ಕದ ರೋಡ್ಗೆ ಡಿವೈಡರ್ನ ಕ್ರಾಸ್ ಮಾಡ್ಕೊಂಡು ಬಂದು ಈ ಬಸ್ ಹೊಡೆದಿರ್ತಾನೆ. ಜೊತೆಯಲ್ಲಿ ಇನ್ನೂ ಒಂದು ಬಸ್ಸು 40 ಮಕ್ಕಳು ಇರುವಂತ ಒಂದು ಸ್ಕೂಲ್ ಟ್ರಿಪ್ ಹೋಗ್ತಾ ಇರ್ತಾರೆ. ಆ ಬಸ್ಗೆ ಡ್ಯಾಮೇಜ್ ಆಗಿರುತ್ತೆ. ಆ ಬಸ್ಸು ಡ್ರೈವರ್ ಮಕ್ಕಳನ್ನ ಸೇವ್ ಮಾಡಿದ್ದಾನೆ. ಹೊರಗಡೆ ಹೋಗ್ಬಿಟ್ಟು ಸರ್ವಿಸ್ ರೋಡ್ಗೆ ಹೋಗ್ಬಿಟ್ಟಿದ್ದಾನೆ. ಬೇರೆ ನನ್ನ ಮಗಳಿಗೆ ನನಗೆ ಇಲ್ಲಿ ಸಿಕ್ಕಿಲ್ಲ. ಚಿತ್ರದುರ್ಗ ಹಾಸ್ಪಿಟ್ಲಲ್ಲಿ ಅವರು ಶಿವಮೊಗ್ಗದವರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಶಿವಮೊಗ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಾಕ್ಟರ್ ಬಂದ್ಬಿಟ್ಟು CT ಸ್ಕ್ಯಾನ್ ಮಾಡಿದ್ರು. ಅವರೇ ಯಾರು ಶಿವಮೊಗ್ಗದವರೇ ಪೇಮೆಂಟ್ ಎಲ್ಲ ಮಾಡಿ ಅಡ್ಮಿಟ್ ಮಾಡಿ CT ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಹೋದಂಥ ಸಮಯದಲ್ಲಿ ಸ್ಪೈನಲ್ ಕಾರ್ಡ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರು ನನಗೆ. ನಾನು ಓಕೆ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಈಗ ರಕ್ಷಿತಾಗೂ ಏಟಾಗಿದೆ ಸಣ್ಣ ಪುಟ್ಟ. ಯಾಕೆ ಅಂತಂದ್ರೆ ಅವರು ಹೊರಗಡೆ ನೆಗಿಬೇಕಾದ್ರೆ ಗ್ಲಾಸ್ ಪೀಸ್ಗಳು ಕಾಲಕ್ಕೆ ಚುಚ್ಕೊಂಡಿದೆ, ಏಟಾಗಿದೆ. ಇವೆಲ್ಲ ಇಬ್ಬರಿಗೂ ಏಟಾಗಿದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಇವಾಗ ಒಂದು ಫುಲ್ ರೆಸ್ಟ್ ಬೇಕು ಅವಳಿಗೆ. ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಸಡನ್ಲಿ ಪೇನ್ ಕಡಿಮೆ ಆಗಲ್ಲ. ಮತ್ತೆ ಕಾಲುಗಳಿಗೆಲ್ಲ ಗ್ಲಾಸ್ಗಳು ಚುಚ್ಕೊಂಡಿದೆ. ಆ ಚುಚ್ಕೊಂಡಿರೋದೆಲ್ಲ ವಾಸಿ ಆಗಬೇಕಾದ್ರೆ ನಡಿಬೇಕಾದ್ರೆ ಕಷ್ಟ ಆಗುತ್ತೆ. ರೆಸ್ಟ್ ಬೇಕು, ಬೆಡ್ ರೆಸ್ಟಲ್ಲೇ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಟ್ರೀಟ್ಮೆಂಟ್ ಡಾಕ್ಟರ್ ಚಂದ್ರಶೇಖರ್ ಮತ್ತು ನ್ಯೂರೋ ಸರ್ಜನ್ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಗಾಬರಿನಲ್ಲಿದ್ದಾಳೆ, ಮಾತಾಡ್ಲಿಕ್ಕೆ ಆಗ್ತಾಳ. ಅವಳು ತಲೆನೋವು ಬರ್ತಾ ಇದೆ. ಮತ್ತೆ ಆ ಫ್ರೆಂಡ್ ರಶ್ಮಿ ಅನ್ನೋರು ತೀರೋಗಿದ್ದಾರೆ ಅನ್ನೋದು ಅವ್ರು, ಯಾಕೆಂದ್ರೆ ಕಣ್ಣಲ್ಲಿ ನೋಡಿದಾರೆ ಅವರು ತೀರೋಗಿದ್ದಾರೆ ಅನ್ನೋ ಒಂದು ಉದ್ದೇಶ ಇದು ಅವ್ರ ಮನಸ್ಸಿನಲ್ಲಿ ಇದು ಕಚ್ಕೊಬಿಟ್ಟಿದೆ. ಮತ್ತೆ ಆ ಬೆಂಕಿ ಉರಿತಾ ಇದಂತೆ ಬೆಂಕಿ ನೋಡಿ ಭಯ ಬಿದ್ದಿದ್ದಾರೆ. ಹೇಳ್ತೀನಿ. ಫಸ್ಟು ಬಸ್ ಆಕ್ಸಿಡೆಂಟ್ ಆದ ತಕ್ಷಣನೇ ನನ್ನ ಮಗಳು ಗಗನಶ್ರೀ ಬಂದ್ಬಿಟ್ಟು ಲೆಫ್ಟ್ ಅಪ್ಪರ್ ಸಿಂಗಲ್ ಬರ್ತ್ ಅಲ್ಲಿ ಮಲಗಿರ್ತಾಳೆ. ರಕ್ಷಿತಾ ಮತ್ತೆ ರಶ್ಮಿ ಬಂದ್ಬಿಟ್ಟು ಡಬಲ್ ಬರ್ತ್ ಅಲ್ಲಿ ಮಲಗಿರ್ತಾರೆ. U10, 11, 12 ಸೀಟ್ ನಂಬರು. ಬಸ್ಸು ಯಾವಾಗ ಲಾರಿ ಹೊಡೆಯುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ನನ್ನ ಮಗಳು ಈ ಬರ್ತಿಂದ ಇನ್ನೊಂದು ಬರ್ತ್ಗೆ ಜಂಪ್ ಆಗ್ತಾಳೆ. ಜಂಪ್ ಆದಾಗ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಗಾಡಿ ಅಂತ ಹೇಳ್ತಾಳೆ. ಮೊಬೈಲ್ ಬಿದ್ದೋಗಿರುತ್ತೆ ಕೆಳಗಡೆಗೆ. ಮೊಬೈಲ್ ಹುಡ್ಕಕ್ಕೆ ಹೋಗಿರ್ತಾಳೆ. ಅಷ್ಟರೊಳಗಡೆ 3ನೇ ಸೀಟ್ಗೆ ಬೆಂಕಿ ಬಂದ್ಬಿಟ್ಟಿರ್ತದೆ. 3ನೇ ಸೀಟ್ಗೆ ನನ್ನ ಮಗಳು ಹೇಳಿದ ಪ್ರಕಾರ. ಕೊನೆಗೆ ಇನ್ನು ಇವರು ಇಮಿಡಿಯೇಟ್ ಆಗಿ ಎಸ್ಕೇಪ್ ಆಗಬೇಕು ಅಂತ ಹೇಳಿ ಬೆಂಕಿ ಎತ್ಕೊಬಿಟ್ಟಿದೆ, ನೀವು ಎಸ್ಕೇಪ್ ಆಗಿ ಫಸ್ಟ್ ಇಲ್ಲಿಂದ ನೆಗಿರಿ ಅಂತ ಹೇಳ್ತಾಳೆ. ಅದರೊಳಗಡೆ ನನ್ನ ಮಗಳು ಲೋವರ್ ಬರ್ತ್ನಿಂದ ವಿಂಡೋ ರೈಟ್ ಸೈಡ್ಗೆ ನೆಗಿತಾಳೆ. ಅಪ್ಪರ್ ಬರ್ತ್ನಿಂದ ರಕ್ಷಿತಾ ನೆಗಿತಾಳೆ. ಅಷ್ಟರೊಳಗಡೆ ಬಸ್ಸು ವಿತಿನ್ ಫ್ರಾಕ್ಷನ್ ಆಫ್ 5 seconds, ನಾವು ನೋಡ್ತಾ ಇದೀವಿ ಆ ವಿಡಿಯೋನ, ಯಾರೋ ತೆಗೆದಿದ್ದಾರೆ. ವಿತಿನ್ ಅವ್ರು ಜಂಪ್ ಹೊಡೆದ 5 seconds ನಲ್ಲಿ ಬಸ್ಸು ಫುಲ್ ಫೈರ್ ಆಗುತ್ತೆ. ಅವಳು ಹೊರಗಡೆ ಬರಕ್ ಆಗಿರೋದಿಲ್ಲ. ಸರ್, ಈಗ ಸದ್ಯ ನಿಮಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ವಿಚಾರ ತಿಳ್ಕೊಂಡ ಮೇಲೆ ಇದು ಯಾರ ಒಂದು ಲೋಪ, ಯಾರ ಮೇಲೆ? ಒಂದು 2 ಲೋಪ ಇದೆ. ಒಂದು ಏನು ಕಂಟೈನರ್ ಲಾರಿ ಬಂದಿದೆ, ಡ್ರೈವರ್ದು ಅದೊಂದು ಲೋಪ ಇದೆ. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಬಸ್ನಲ್ಲಿ ಎಕ್ಸ್ಪ್ಲೋಸಬಲ್ ಐಟಮ್ಸ್, ನಾನು ಅಲ್ಲಿ ಡಬ್ಬಗಳೆಲ್ಲ ನೋಡಿದೆ.
ಟೈಲ್ಸ್ ಕ್ಲೀನಿಂಗು, ಪೇಂಟಿಂಗ್ ಡಬ್ಬಗಳಿದೆ ಫುಲ್ ಲೋಡೆಡ್ ಗಾಡಿ ಒಳಗಡೆ. ಪ್ಯಾಸೆಂಜರ್ ಬ್ಯಾಗ್ ಮಾಡಿಕೊಳ್ಳಕ್ಕೆ ಆಗದೇ ಇರುವಷ್ಟು ಇದು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ RTO ಅಧಿಕಾರಿಗಳ ಲೋಪ ಇದೆ ಇದ್ರೊಳಗಡೆ. ಯಾವುದೋ ಎಲ್ಲೋ ಬೋರ್ಡ್ ಬರುತ್ತೆ, ನೀವು ನೋಡಿರ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಬಸ್ಗಳು NL ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ಇದೆ, AR ರಿಜಿಸ್ಟ್ರೇಷನ್ ಇದೆ, ಬೆಂಗಳೂರಿನಲ್ಲಿ ಓಡ್ತಾ ಇದೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ, ನಾವು ರಿಜಿಸ್ಟ್ರೇಷನ್ ಫ್ರೀಯಾಗಿ ಮಾಡಿಸ್ಕೊಬರ್ಬೋದು ಅಂದ್ಬಿಟ್ಟು ಪ್ರೈವೇಟ್ ವೆಹಿಕಲ್ನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಎರಡನೇದು ಬಂದ್ಬಿಟ್ಟು ಗಾಡಿಗೆ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ ಕಂಡೀಷನ್ ಹಾಕಿ ಗಾಡಿಗಳನ್ನ ಮೂವ್ ಮಾಡಿಸುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇವತ್ತು ನಾನು ಒಂದು HAL ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಏರ್ಕ್ರಾಫ್ಟ್ ಏನಾರ ಕ್ರಾಸ್ ಆಯ್ತು ಅಂದ್ರೆ ನಿಮ್ಮ ಮೀಡಿಯಾದಲ್ಲಿ ದೊಡ್ಡದಾಗಿ ತೋರಿಸ್ತೀವಿ, ಮತ್ತೆ ಆ ಏರ್ಕ್ರಾಫ್ಟ್ಗಳನ್ನ ಲ್ಯಾಂಡಿಂಗ್ ಮಾಡ್ತೀವಿ. ನಿಮ್ಗೆ ಗೊತ್ತಿರಬಹುದು, ಒಂದು ಗುಜರಾತ್ನಲ್ಲಿ ಒಂದು ಏರ್ಕ್ರಾಫ್ಟ್ ಇಂಡಿಯನ್ ಏರ್ಲೈನ್ಸ್ ಕ್ರಾಸ್ ಆಗುತ್ತೆ. ಕ್ರಾಸ್ ಆದ ತಕ್ಷಣ ಇಡೀ ಏರ್ಕ್ರಾಫ್ಟ್ ನ ನಾವು ಸ್ಟಾಪ್ ಮಾಡ್ತೀವಿ, ಫ್ಲೈ ಮಾಡಲ್ಲ. ಸ್ನ್ಯಾಗ್ ಏನ್ ಬಂದಿದೆ, ಏನಕ್ಕಾಗಿದೆ ಅಂತ. ಅದೇ ರೀತಿ ಒಂದು ಬಸ್ಸು, ಬ್ಲೂ ಬರ್ಡ್ ಬಸ್ಸು ನೆನ್ನೆ ಆಕ್ಸಿಡೆಂಟ್ ಆಗುತ್ತೆ. ಯಾರಾದ್ರೂ RTO ಅಧಿಕಾರಿಗಳಾಗಿರ್ಲಿ, ಸರ್ಕಾರದವರಾಗಿರ್ಲಿ, ಯಾರಾದ್ರೂ ಆ ಬ್ಲೂ ಬರ್ಡ್ ಬಸ್ ನ ಸ್ಟಾಪ್ ಮಾಡಿಸಿದಾರ, ಆ ರೋಡ್ ನಲ್ಲಿ ಓಡ್ತಾನೆ ಇವೆ ಗಾಡಿಗಳು. ಒಂದೊಂದು ಎಷ್ಟು ಸ್ಪೀಡಲ್ಲಿ ಹೋಗ್ತವೆ ಗಾಡಿಗಳು ಅಂತಂದ್ರೆ, ಸ್ಪೀಡ್ ಲಿಮಿಟ್ ಇಲ್ಲ ಗಾಡಿಗಳಿಗೆ. ಅವರು 140ರಲ್ಲಿ ಹೋಗ್ತಾರೋ 150ರಲ್ಲಿ ಹೋಗ್ತಾರೋ ಡ್ರೈವರ್ಗಳಿಗೆ ಗೊತ್ತು. ಒಂದು ಸ್ಪೀಡ್ ಲಿಮಿಟ್ ನ ಕಂಡೀಷನ್ ಹಾಕಿಲ್ಲ. ಇವತ್ತು ಫ್ರೀಯಾಗಿ RTO ಅಧಿಕಾರಿಗಳು ಲಂಚಗಳು ತಗೊಳ್ತಾರೆ, ಆ ಸ್ಪೀಡ್ ಬ್ರೇಕರ್ಗಳನ್ನ ಸ್ವಿಚ್ಗಳನ್ನ ಹಾಕಲ್ಲ, ಬಿಟ್ಟಿದ್ದಾರೆ. ಅವ್ರ ಪಾಡಿಗೆ ಅವರು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಮತ್ತೆ ಕಂಟೈನರ್ ಗಾಡಿಯವರು ಮೇಡಮ್ ಮಾತಾಡ್ಬೇಕಾದ್ರೆ ನಾನು ಕೇಳುದು, ಕಂಡೀಷನ್ ಹೆಂಗಿರ್ತದೆ ಅಂದ್ರೆ ಡ್ರೈವರ್ಗಳಿಗೆ ಅವ್ರು ಯಾರು ಕೇಳ್ತಾರೆ, ಲಾರಿಗಳು ಓಡಿಸೋರಿಗೆ ಎಣ್ಣೆ ಹೊಡೆದ್ಬಿಟ್ಟು ಓಡಿಸ್ಕೊಂಡ್ ಬರ್ತಾ ಇರ್ತಾರೋ, ಇನ್ನೊಂದು ಮಾದಕ ವಸ್ತುಗಳನ್ನ ತಗೊಂಡಿರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಈ ರೀತಿ ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲೂ ಸಹ ಇವತ್ತಿನವರೆಗೂ ಸರ್ಕಾರ ಆಗಲಿ, ಪೊಲೀಸ್ ಅಧಿಕಾರಿಗಳಾಗ್ಲಿ, RTOಗಳಾಗ್ಲಿ ಆ ಒಂದು ಬ್ಲೂ ಬರ್ಡ್ ಬಸ್ ಓನರ್ ಬಗ್ಗೆ ಯಾರು ಏನು ಹೇಳಿಲ್ಲ. ಆದ್ರೆ ಆಕ್ಸಿಡೆಂಟ್ ಆದವ್ರು ಸತ್ತೋಗಿದ್ದಾರೆ, ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಸಹ ಬ್ಲೂ ಬರ್ಡ್ ಬಸ್ ಓನರ್ಸ್ ಆಗಲಿ, ಇನ್ನೊಬ್ಬರಾಗ್ಲಿ ಏನಾಗಿದೆ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಬಂದು ಪೇಷಂಟ್ಗಳನ್ನ ನೋಡ್ಲಿಲ್ಲ, ಇಲ್ಲ ಸತ್ತಂತ ಅವರ ಮನೆಗೆ ಹೋಗಿಲ್ಲ. ಇಂಥವ್ರಿಗೆ ನಮ್ಮ ಸರ್ಕಾರಗಳು ಗಾಡಿಗಳು ಓಡಿಸ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಮತ್ತೆ ಸರ್ಕಾರದವರು ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಬರ್ತಾರೆ, ಸಣ್ಣ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಯಾರು ಬರಲ್ಲ. ಇವತ್ತಿನವ್ರಿಗೆ ಇಷ್ಟು ಆಕ್ಸಿಡೆಂಟ್ ಆಗಿದೆ, ನನಗೆ ದುಡ್ಡು ಅನೌನ್ಸ್ ಮಾಡ್ಬಿಟ್ಟಿರ್ಬೋದು, ಸತ್ತವ್ರಿಗೆ 5 ಲಕ್ಷ ಹೇಳ್ಬೋದು, ಇಲ್ಲ ಟ್ರೀಟ್ಮೆಂಟ್ 50,000 ಹೇಳ್ಬೋದು. ಯಾವ ಸರ್ಕಾರ ಎಲ್ಲಿ ಬಂದಿದೆ, ಸರ್ಕಾರದ ಅಧಿಕಾರಿಗಳು ಎಲ್ಲಿ ಬಂದಿದ್ದಾರೆ ಯಾರನ್ನ ನೋಡ್ಲಿಕ್ಕೆ? ಇದು ನಿಮ್ ಗಮನಕ್ಕೆ ತರ್ತಾ ಇದೀವಿ. ಇದು ಸರ್ಕಾರನೂ ಎಚ್ಚೆತ್ತಬೇಕು, ಸರ್ಕಾರದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಎಚ್ಚೆತ್ತಬೇಕು ಅನ್ನೋದು ನನ್ನ ಮನವಿ. ನನ್ನ ಹೆಸರು ಸಿದ್ದರಾಜು, ಗಗನಶ್ರೀ ಫಾದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.